ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ಬಹಳ ಇಂಪಾರ್ಟೆಂಟ್ ಅಂಡ್ ಎಲ್ಲರಿಗೂ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತ ಒಂದು ವಿಚಾರ, ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟು. APL BPL ಅಂತ್ಯೋದಯ ಕಾರ್ಡ್ ಇದ್ದವರು ಎಲ್ಲರೂ ವಿಡಿಯೋಸ್ನ ನೋಡಿ ನಿಮ್ಮೆಲ್ಲರಿಗೂ ಒಂದು ಶುಭ ಸುದ್ದಿ ಅಂತೂ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ಹಾಗೆ ವಾಚ್ ಮಾಡ್ತಾ ಹೋದ್ರೆ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇರುತ್ತೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಬಗ್ಗೆನೂ ಒಂದೆರಡು ಮಾತಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಗ್ತೀನಿ. ಏಪ್ರಿಲ್ ತಿಂಗಳಿಗೆ ನಾವೆಲ್ಲರೂ ಕಾಲಿಟ್ಟಾಯ್ತು. ಏಪ್ರಿಲ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗುತ್ತೆ ಅಂತ ಹೇಳಿ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿ ಹೇಳಿದ್ದೆ. ಸೊ ಏಪ್ರಿಲ್ ತಿಂಗಳು ಶುರುವಾಗ್ತಾ ಇದ್ದಂಗೆ ಏನಾದ್ರೂ ವ್ಯತ್ಯಾಸಗಳು ಬೇಕಲ್ವಾ, ಸ್ಪೆಷಲಿ ರೇಷನ್ ಕಾರ್ಡಿನ ವಿಚಾರದಲ್ಲಿ. ಎವ್ರಿ ಟೈಮ್ ನಾನು ರೇಷನ್ ಕಾರ್ಡಿನ ವಿಚಾರ ಅಥವಾ ಯಾವುದೇ ವಿಡಿಯೋನ ಮಾಡಿದ್ರೆ ನನಗೆ ಎಲ್ಲಾ ವಿಡಿಯೋಸಲ್ಲೂ ಬಂದು ಕಮೆಂಟ್ ಹಾಕೋದು, ಯಾವಾಗಿಂದ ಅಪ್ಲಿಕೇಶನ್ಗಳು ಶುರುವಾಗುತ್ತೆ, ಯಾವಾಗಿಂದ ಅಪ್ಲಿಕೇಶನ್ಸ್ನ ಶುರು ಮಾಡ್ತಾರೆ, ನಮಗೆ ಅರ್ಜೆಂಟಾಗಿ ರೇಷನ್ ಕಾರ್ಡ್ಗಳು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಹಾಕ್ತೀರಾ. ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬೇಕು ಅಂತ ಕಾಯ್ತಾ ಇದ್ದೀರಾ, ನಿಮ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ಏನೋ ಹೇಳಿದ್ದಾರೆ, ಈ ವಿಚಾರನ ಅವರು ಕಾರ್ಯರೂಪಕ್ಕೆ ತಂದುಬಿಟ್ರೆ ನಿಜವಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಅಂತೂ ಇಲ್ಲ ಖಂಡಿತವಾಗ್ಲೂ. ಸೊ ಏನು ವಿಚಾರ, ಏನ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡಿನ ವಿಚಾರವಾಗಿ ಅಂತ ಕೇಳಿದ್ರೆ, ನೀವು ಹೊಸ BPL ರೇಷನ್ ಕಾರ್ಡ್ಗೆ ಬಹುಶೇಕಡ 99% ಈ ತಿಂಗಳು ಅವಕಾಶನ ಕೊಡುವಂತ ಸಾಧ್ಯತೆಗಳು ತುಂಬಾ ಇದೆ. ಸೊ 99% ಹೊಸ BPL ರೇಷನ್ ಕಾರ್ಡ್ಗೆ ನಿಮಗೆ ಅರ್ಜಿ ಈ ತಿಂಗಳಿಂದ ಪ್ರಾರಂಭ ಆಗುವಂತ ಲಕ್ಷಣಗಳು ಇದೆ. ಇದು ಯಾರಿಗೆ? ಇನ್ ಜನರಲ್ ಪಬ್ಲಿಕ್ಸ್ಗೆ, ಎಲ್ಲರಿಗೂ. ಲಾಸ್ಟ್ ಮಂತ್ ನೀವು ಗಮನಿಸಿದ್ರೆ ಯಾರಿಗೆ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ, ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಟಕ್ ಅನ್ನಂಗೆ ರೇಷನ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತೀವಿ, ಅಪ್ಲಿಕೇಶನ್ಸ್ಗಳು ಓಪನ್ ಇದೆ ಅಂತ ಹೇಳಿ ಅನೌನ್ಸ್ಮೆಂಟ್ನ ಮಾಡಿದ್ರು. ಅದಾದ್ಮೇಲೆ ಜನ ಏನ್ ಮಾಡಿದ್ರು, ಕಮೆಂಟ್ ಅಲ್ಲಿ ಬಂದು ಇಲ್ಲ ನಮಗ್ ಬೇಕು, ಜನರಲ್ ಪಬ್ಲಿಕ್ಗೆ ಯಾವಾಗ ಓಪನ್ ಮಾಡ್ತಾರೆ, ಜನರಲ್ ಪಬ್ಲಿಕ್ಗೆ ಯಾವಾಗ ಓಪನ್ ಮಾಡ್ತಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ತಿದ್ರಿ. ಸೊ ಈಗ ಏಪ್ರಿಲ್ ತಿಂಗಳಲ್ಲಿ ಹೊಸ BPL ರೇಷನ್ ಕಾರ್ಡು ಜನರಲ್ ಪಬ್ಲಿಕ್ಗಳಿಗೆ ಓಪನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿರುವಂತ ಕೆಲವ್ರಿಗೆ ರಿಸರ್ವೇಶನ್ ಇಲ್ಲ. ಈಗ ಲಾಸ್ಟ್ ಮಂತ್ ಏನಾಗಿತ್ತು, ರಿಸರ್ವೇಶನ್ ಮಾಡಿದ್ರು. ಯಾರಿಗೆ? ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ರಿಸರ್ವೇಶನ್ ನ ಮಾಡಿದ್ರು. ಬಟ್ ಈ ತಿಂಗಳು ಯಾವುದೇ ರೀತಿಯಾಗಿರುವಂತ ರಿಸರ್ವೇಶನ್ಗಳನ್ನ ನಾವು ಮಾಡೋದಿಲ್ಲ, ಎಲ್ಲರಿಗೂ ಅವಕಾಶನ ಕೊಡ್ತೀವಿ ಅಂತ ಹೇಳ್ಬಿಟ್ಟು KH ಮುನಿಯಪ್ಪ ಆಹಾರ ಸಚಿವರು ಒಂದು ಮಾತನ್ನ ಸುದ್ದಿಗೋಷ್ಠಿ ಮಾಡ್ಬೇಕಾದ್ರೆ ಒಂದು ಹೇಳಿದ್ದಾರೆ, ಏಪ್ರಿಲ್ ಇಂದ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅಂಡ್ ಲಾಸ್ಟ್ ಮಂತ್ ಅಲ್ಲಿ ಎವ್ರಿ ಮಂತ್ ಎಂಡ್ ಆಗ್ತಾ ಇದ್ದಂಗೆ ನಮಗೆ ಹೋದ ತಿಂಗಳು ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, ಎಷ್ಟು ರೇಷನ್ ಕಾರ್ಡ್ಗಳನ್ನ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ವರದಿಗಳನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಕಳೆದ ತಿಂಗಳಲ್ಲಿ ಬರೋಬ್ಬರಿ ಮತ್ತೆ 5 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಅದು BPL ರೇಷನ್ ಕಾರ್ಡ್ಗಳನ್ನ. BPL ರೇಷನ್ ಕಾರ್ಡು 5 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕಳೆದ 1-2 ತಿಂಗಳಿಂದ, ಲಾಸ್ಟ್ ಮಂತ್ದು ಅವ್ರು ಇನ್ಕ್ಲೂಡ್ ಮಾಡಿ ಅದ್ರ ಲಾಸ್ಟ್ ಮಂತ್ದು ಇನ್ಕ್ಲೂಡ್ ಮಾಡ್ತಾರೆ. ಸೊ 5 ಲಕ್ಷ ರೇಷನ್ ಕಾರ್ಡ್ಗಳು ಮತ್ತೆ ಕ್ಯಾನ್ಸಲೇಷನ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಗೆ 1,24,00,000 ಜನರಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ನಾವು ಲಾಸ್ಟ್ ಒಂದು 3 ಮಂತ್ಸ್ ಹಿಂದೆ ನೋಡಿದಾಗ 15 ಲಕ್ಷ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿ ಒಂದು ವರದಿನ ಕೊಟ್ಟರು. ಇದಾದ್ಮೇಲೆ ಈಗ ನೋಡಿ ಮತ್ತೆ 5 ಲಕ್ಷ ಅಂತ ಹೇಳಿದ್ರೆ ಇಲ್ಲಿಗೆ 20 ಲಕ್ಷ ಜನರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇವ್ರದೆಲ್ಲ ಏನು ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗಿರೋದು. ಮತ್ತೆ ನಾವು ರೀಅಪ್ಲೈ ಮಾಡ್ಬೋದಾ, ಅಥವಾ ನಮಗೆ ಮತ್ತೆ ರೇಷನ್ ಕಾರ್ಡ್ನ ನಾವು ಹಾಕ್ಬೋದಾ? ಈಗ ನೀವು ಹೇಳ್ತಾ ಇದ್ದೀರಾ ಇನ್ ಜನರಲ್ ಆಗಿ ರೇಷನ್ ಕಾರ್ಡ್ಗಳಿಗೆ ಅವಕಾಶನ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾದ್ರೆ ನಾವುಗಳು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದಾ, ನಮಗೆ ರೇಷನ್ ಕಾರ್ಡ್ ಕೊಡ್ತಾರಾ ಅಂತ ನೀವೇನಾದ್ರೂ ಕ್ವಶನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗಳಿಗೆ ಕೊಡೋದಿಲ್ಲ. ಒಂದ್ಸಲಿ ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ನಿಮಗೆ BPL ರೇಷನ್ ಕಾರ್ಡ್ ಹಾಕ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇದರ ಬದಲಾಗಿ APL ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಅವಕಾಶನ ಕೊಡ್ತಾರೆ. ಯಾಕಂದ್ರೆ ನೀವು ಟ್ಯಾಕ್ಸ್ ಪೇರ್ ಆಗಿರ್ತೀರಾ, ಅಥವಾ ಪ್ರಾಪರ್ಟಿಗಳಿರ್ಬೋದು, ಅಥವಾ ನೀವು ಏನೇ ಇರ್ಬೋದು, ಅಂಡರ್ BPL ಬಿಟ್ಟು ನೀವು ಆಚೆ ಬಂದಿದ್ದೀರಾ ಅಂತಂದ್ರೆ ನಿಮ್ಮನ್ನ APLಗೆ ವರ್ಗಾವಣೆ ಮಾಡಿರ್ತಾರೆ. ಕೆಲವ್ರ ಕೇಸಸ್ ಅಲ್ಲಿ ಏನಾಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಗೌರ್ಮೆಂಟೇ ವರ್ಗಾವಣೆ ಮಾಡಿಬಿಟ್ಟಿದೆ. ಕೆಲವ್ರ ವಿಚಾರದಲ್ಲಿ ರೇಷನ್ ಕಾರ್ಡ್ನೇ BPL ರೇಷನ್ ಕಾರ್ಡ್ನೇ ಕ್ಯಾನ್ಸಲೇಷನ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಏನಾದರೂ ಹೊಸ ರೇಷನ್ ಕಾರ್ಡ್ಗೆ ನಾವು ಹಾಕಬೇಕು ಅಂತ ಅಂದಾಗ ನಿಮಗಳಿಗೆ APL ರೇಷನ್ ಕಾರ್ಡ್ಗೆ ಅವಕಾಶ ಯಾವಾಗ ಕೊಡ್ತಾರೆ, ನೀವು ಅವಾಗ ಅಪ್ಲೈ ಮಾಡಬೇಕಾಗತ್ತೆ. ಈಗ BPL ಅವ್ರಿಗೇನೋ ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅದ್ರ ಜೊತೆಗೆ ಹೋಗ್ಬಿಟ್ಟು ನಾವು ಹಾಕ್ಬೋದಾ ಅಂದ್ರೆ ಇಲ್ಲ. ಇದು ಬರೀ BPLಗೆ ಅವಕಾಶ ಕೊಡ್ತಿರೋದು. APLಗೆ ಸಪ್ರೇಟ್ ಆಗಿ ಕರೀತಾರೆ. ಆ ಸಪ್ರೇಟ್ ಆಗಿ ಕರೆದಾಗ ನೀವು BPL APL ಅವ್ರು ಯಾರ್ಯಾರಿಗೆ ಏನೇನು ಸಂಬಂಧ ಇರುತ್ತೋ ಅದನ್ನ ನೀವು ಹೋಗಿ ಹಾಕಬಹುದು.
ಅಂಡ್ ಇಲ್ಲಿ ಇನ್ನೊಂದು ವಿಚಾರನ ನಾವು ಗಮನಿಸ್ತಾ ಹೋದ್ರೆ, ಇವಾಗ BPL ಕಾರ್ಡು ಬರೀ ಇದೇ ಆಗೋಯ್ತು. ಪಾಪ ಅಂತ್ಯೋದಯ ಕಾರ್ಡ್ನು ಕ್ಯಾನ್ಸಲೇಷನ್ ಮಾಡ್ತಾ ಇದಾರಾ, ಅಂತ್ಯೋದಯ ಕಾರ್ಡ್ ಅವ್ರನ್ನು ಅಥವಾ BPL ವರ್ಗಾವಣೆ ಮಾಡ್ತಾ ಇದಾರಾ ಅಂತ ನಿಮ್ಗಳಿಗೆ ಪ್ರಶ್ನೆ ಬರ್ಬೋದು. ಅಫ್ಕೋರ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂತ್ಯೋದಯ ಕಾರ್ಡ್ ಇದ್ದವರು ಮನೆಯಲ್ಲಿ ಜನ ಜಾಸ್ತಿ ಫಸ್ಟ್ ಆಫ್ ಆಲ್, ಮತ್ತು ಅವರಿಗೆ ರೇಷನ್ ಕೂಡ ಜಾಸ್ತಿ ಕೊಡ್ತಾರೆ. BPL ಡಬಲ್ ಕೊಡ್ತಾರೆ, ಇನ್ನು APL ಅವ್ರಿಗಂತೂ ಇನ್ನೂ ರೇಷನ್ ಇಲ್ಲ ಬಿಡಿ, ದುಡ್ಡು ಕೊಟ್ಟು ತಗೋಬೇಕು, 50-50 ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ. ಸೊ ಏನ್ ಮಾಡ್ತಾ ಇದ್ದಾರೆ, ಅಂತ್ಯೋದಯ ಕಾರ್ಡ್ ಅವ್ರಿಗೆ ಜಾಸ್ತಿ ಏನು ರೇಷನ್ ಹೋಗುತ್ತೆ, ಮತ್ತೆ ಅವ್ರಿಗೆ ಲಾಭಗಳು ಜಾಸ್ತಿ ಇರೋ ಕಾರಣ ಅಂತ್ಯೋದಯ ಕಾರ್ಡ್ಗಳನ್ನು ಕ್ಯಾನ್ಸಲೇಷನ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಅಂದ್ರೆ ಎಲ್ಲರದು ಕ್ಯಾನ್ಸಲ್ ಆಗುತ್ತೆ ಅಂತಲ್ಲ, ಯಾರೆಲ್ಲ ಸುಳ್ಳು ಹೇಳಿ ಮಾಡ್ಕೊಂಡಿರ್ತಾರೆ ಅಥವಾ ಕ್ರೈಟೀರಿಯಾ ಒಳಗಡೆ ಬರೋದಿಲ್ಲ ಇಂಥವ್ರ ಕಾರ್ಡ್ನ, ಅಂತ್ಯೋದಯ ರೇಷನ್ ಕಾರ್ಡ್ನ ಕೂಡ ಕ್ಯಾನ್ಸಲ್ ಮಾಡಿ, ಇಲ್ಲ ಅಂತಂದ್ರೆ ಕೆಲವ್ರದ್ದು ಏನ್ ಮಾಡ್ತಾ ಇದ್ದಾರೆ, BPLಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕೆಲವೊಂದಷ್ಟು ಪ್ರೋಸೆಸ್ಗಳು ಅಂತ್ಯೋದಯ ಕಾರ್ಡ್ ಅವ್ರಿಗೂ ಸಮೇತ ನಡೀತಾ ಇದೆ. ಸೊ ಎಲ್ಲರಿಗೂ ಇದು ರೇಷನ್ ಕಾರ್ಡ್ ಅಂತ ಬಂದಾಗ APL BPL ಅಂತ್ಯೋದಯ ಎಲ್ಲಾರ್ಗು ಎಲ್ಲಾ ರೂಲ್ಸ್ನು ಅನ್ವಯಿಸುತ್ತೆ. ಸೊ ಇದು ಬರೀ ರಾಜ್ಯ ಸರ್ಕಾರದವ್ರು ಕೂತ್ಕೊಂಡು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ, ಇದು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಇಬ್ರು ಸೇರ್ಕೊಂಡು ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಲಾಭಗಳು ನೀವು ಎರಡು ಇದರಿಂದಾನು ಪಡಿತಾ ಇರ್ತೀರಾ. ಈ ಕಡೆ 5 kg ಅಕ್ಕಿನ ನಿಮ್ಗೆ ಕೇಂದ್ರ ಕೊಡುತ್ತೆ, 5 kg ಅಕ್ಕಿನ ರಾಜ್ಯ ಕೊಡ್ತಾ ಇರೋದು. ಈಗ ಬಿಡಿ ನಮ್ಮ ರಾಜ್ಯದವರು ಏನೋ ಇಂದಿರಾ ಕಿಟ್ನ ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಬಟ್ ಏನಂದ್ರೆ 5 kg ಅವರು 5 kg ಇವರು ಅಂತ ಸ್ಪ್ಲಿಟ್ ಆಗಿರೋ ಕಾರಣ ಇಬ್ರು ಸೇರೇನೆ ಇದನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತದ್ದು. ಸೊ ಹೊಸ BPL ರೇಷನ್ ಕಾರ್ಡ್ಗೆ ಈ ತಿಂಗಳಲ್ಲಿ ಅವಕಾಶ ಸಿಗುತ್ತೆ. ಯಾವ ದಿನಾಂಕ ಅಥವಾ ಇನ್ ಪರ್ಟಿಕ್ಯುಲರ್ ಆಗಿ ಈ ಟೈಮು ಅಂತ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ. ಒಂದು ವರದಿ ಪ್ರಕಾರ ಈಗ ಬಂದಿರುವಂತದ್ದು ಏಪ್ರಿಲ್ ಅಲ್ಲಿ BPL ಹೊಸ ರೇಷನ್ ಕಾರ್ಡ್ಗೆ ಜನರಲ್ ಪಬ್ಲಿಕ್ಗೆ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳ್ತೀನಿ ನಿಮ್ಗೆ, ನಾನು ಇನ್ಫಾರ್ಮೇಶನ್ ಬಂದಿದ್ ಕೂಡ್ಲೇನೆ ಟೈಮ್ ಆಗಿರ್ಬೋದು ಅಥವಾ ಎಲ್ಲಿಗೆ ಹೋಗ್ಬೇಕು, ಯಾರ್ಯಾರಿಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಹೇಳ್ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಕತೆ ಹೇಳ್ಬಿಟ್ರೆ ಅದ್ರ ಬಗ್ಗೆ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ದಿನಾಂಕ ಒಂದು ಅನೌನ್ಸ್ ಆಗಬೇಕು. ಆ ದಿನಾಂಕ ಅನೌನ್ಸ್ ಆಗಿದ ತಕ್ಷಣ ನಾನು ನಿಮಗೆ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಕೊಡ್ತೀನಿ. ಅಂಡ್ ಈಗ ಏಪ್ರಿಲ್ ತಿಂಗಳಲ್ಲಿ ನಿಮಗಳಿಗೆ ಇಂದಿರಾ ಕಿಟ್ಟಿನ ಡಿಸ್ಟ್ರಿಬ್ಯೂಷನ್ ಕೂಡ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಬಹುಶಃ ಸಿಕ್ಕಬಹುದು ನಿಮ್ಗೆ ಈ ತಿಂಗಳಿಂದ ಇಂದಿರಾ ಕಿಟ್ ವಿತರಣೆ. ನೋಡೋಣ, 10ನೇ ತಾರೀಕಿನ ಮೇಲೆ ನಮ್ಗೆ ಗೊತ್ತಾಗುತ್ತೆ ಇಂದಿರಾ ಕಿಟ್ ಕೊಡ್ತಾ ಇದಾರಾ, ಇಲ್ಲ ಅಂದ್ರೆ ಮತ್ತೆ ಅದೇ ರೇಷನ್ ಕೊಟ್ಬಿಟ್ಟು ಜೈ ಅನ್ನಿಸ್ತಾರ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಗೃಹಲಕ್ಷ್ಮಿದು ಒಂದು ಅಪ್ಡೇಟ್ ಇದೆ ಅಂತ ತಿಳಿಸಿದೆ ನಿಮಗೆ. ಏನಿದೆ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಕೇಳಿದ್ರೆ, 28ನೇ ಕಂತಿನ ಹಣ ಬಹುಶೇಕಡ 35 to 40% ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅಂಡ್ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂತದ್ದು. ಸೊ 40% ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಜಮಾ ಆಗಿದೆ. ಎಲ್ಲಾ ಜಿಲ್ಲೆಗಳಿಗೂ ಬಂದಿದೆಯಾ ಅಂದ್ರೆ ಇಲ್ಲ, ಎಲ್ಲ ಒಂದೊಂದು ಸರ್ಟನ್ ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂತದ್ದು. ಎಲ್ಲರಿಗೂ ಜಮಾ ಮಾಡ್ಲಿಲ್ಲ. ಇವರು ಹೇಳದ್ನಲ್ಲ, 40% ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಜಮಾ ಆಗಿದೆ. ಬರುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದ್ರೆ ನಾವು ಏಪ್ರಿಲ್ ತಿಂಗಳಿಂದನೇ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆಕ್ಚುಲಿ ನಿಮ್ಗೆ. ಯಾಕಂದ್ರೆ ಇವಾಗ ಬೈ ಎಲೆಕ್ಷನ್ ನಡೆಯುತ್ತೆ ಈ ತಿಂಗಳಲ್ಲಿ, ನಿಮಗೆ ಇದ್ರೊಳಗಡೆ ಇವರು ಕ್ಲಿಯರೆನ್ಸ್ ನ ಮಾಡ್ಕೊಡ್ತೀವಿ ಅಂತ ಕೂಡ ವರದಿ ಇತ್ತು. ಸೊ ಕ್ಲಿಯರೆನ್ಸ್ ಸಿಗುತ್ತೆ, ಟೆನ್ಷನ್ ಮಾಡಬೇಡಿ. ಯಾವ ಜಿಲ್ಲೆಗೆ ಬಂದಿಲ್ಲ ಅಥವಾ ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಜಿಲ್ಲೆನ ದಯವಿಟ್ಟು ಮೆನ್ಷನ್ ಮಾಡಿ, ಪ್ಲೀಸ್ ಮೆನ್ಷನ್ ಮಾಡಿ. ಸೊ ನಾನು ನಿಮಗೆ ರೇಷನ್ ಕಾರ್ಡ್ದು ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಟೈಮು ಡೇಟು ಎಲ್ಲಾನು ತಿಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಎಲ್ಲರದು ಆಧಾರ್ ಕಾರ್ಡು, ಎಲ್ಲರದು ಪಾನ್ ಕಾರ್ಡು, ನಿಮ್ಮ ಮನೆದು ಏನು ಲೀಸಲ್ಲಿ ಇದ್ದೀರಾ, ಬಾಡಿಗೆಯಲ್ಲಿ ಇದ್ದೀರಾ, ಅಗ್ರಿಮೆಂಟ್ ಅದೊಂದು ಬೇಕಾಗುತ್ತೆ. ಫೋಟೋಸ್ಗಳನ್ನ ತೆಗೆಸಿಟ್ಕೊಂಡಿರಿ. ಎಲ್ಲದಕ್ಕೂ ರೆಡಿ ಇಟ್ಕೊಂಡಿದ್ರೆ ಟಕ್ಕನಾಗಿ ಹೋಗಿ ಟಕ್ಕನಾಗಿ ಅಪ್ಲಿಕೇಶನ್ ಹಾಕ್ಬಿಡ್ಬೋದು. ನಾನು ಅದನ್ನ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟು. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.